ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ಹಾಗಾದರೆ ಈ 4 ಟಿಪ್ಸ್ ನಿಮಗಾಗಿ. ಫಸ್ಟ್ನೇ ಟಿಪ್ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೆಕೆಂಡ್ ಟಿಪ್ ಏನಪ್ಪ ಅಂತ ಅಂದರೆ, ಮೇನ್ ಇಂಪಾರ್ಟೆಂಟಾಗಿ ನಾವು ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸಸೈಸ್ 20 ಮಿನಿಟ್ಸ್ ಕಂಪಲ್ಸರಿ ಎಕ್ಸಸೈಸ್, 20 ಮಿನಿಟ್ಸು ಕಂಪಲ್ಸರಿ ವಾಕಿಂಗ್. ಇದನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ಡೈಲಿ ರೊಟೀನಲ್ಲಿ 100% ನೀವು ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ಗುರುವಾರ ಆಗಿದ್ದರಿಂದ ಬೆಳಗ್ಗೆನ ಪೂಜೆ ಎಲ್ಲ ಮುಗಿಸಿ ಉಪವಾಸ ಇರೋಣ ಅಂತ ಉಪವಾಸ ಇದ್ದೆ. ಅದರಲ್ಲಿ ದೇವರಿಗೆ ಇಟ್ಟಿದ್ದಂತಹ ನೈವೇದ್ಯ ಒಂದು ಬಾಳೆಹಣ್ಣನ್ನು ತಗೊಂಡು ಮಧ್ಯಾಹ್ನ ತನಕ 3 ಗಂಟೆ ತನಕ ಉಪವಾಸ ಇದ್ದೆ. ಆಮೇಲೆ 3 ಗಂಟೆಗೆ ನನ್ನ ಕೈಲಿ ಆಗಲೇ ಇಲ್ಲ ಉಪವಾಸ ಇರೋಕ್ಕೆ. ಯಾಕೆಂತಂದರೆ ಫುಲ್ಲು ಬಾಡಿ ಎಲ್ಲ ಸ್ವೆಟಿಂಗ್ ಆಯಿತು, ಶಿವರಿಂಗ್ ಸ್ಟಾರ್ಟ್ ಆಯಿತು. ಹಾಗಾಗಿ ಒಂದು ಗ್ಲಾಸ್ ಹಾಲು ಕುಡಿದು ಮತ್ತು 2 ಬಿಸ್ಕೆಟ್ ತಿಂದು ಅಲ್ಲಿಗೆ ನನ್ನ ಉಪವಾಸನ ಎಂಡ್ ಮಾಡಿದೆ. ಅದರಲ್ಲೂ ನನಗೆ ಅಸೈನ್ಮೆಂಟ್ಸು ಸಬ್ಮಿಟ್ ಮಾಡಬೇಕಾಗಿತ್ತು ನಾಳೆ ಕಾಲೇಜ್ಗೆ. ಹಾಗಾಗಿ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಮೇ ಬಿ BP ಲೋ ಆಗಿತ್ತು ಅನಿಸುತ್ತೆ. ತುಂಬ ಸ್ವೆಟ್ಟಿಂಗ್ ಆಯಿತು, ಸ್ವಲ್ಪ ತಲೆನೂ ಅಂದರೆ ಗಿರ ಅಂತ ಇತ್ತು. ಹಾಗಾಗಿ ಅಲ್ಲಿಗೆ ಎಂಡ್ ಮಾಡಿದೆ. ಮತ್ತು ನನ್ನ ಅಸೈನ್ಮೆಂಟ್ಸ್ ಎಲ್ಲ ಕೆಲಸ ಎಷ್ಟು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ 5 ಗಂಟೆಗೆ ರಾತ್ರಿ 12:30 ತನಕ ನಂದು ಅದೇ ಆಯಿತು. ಇನ್ನು ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.